ಕೃಷ್ಣನ ನಾಡು ಉಡುಪಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಅನ್ನಬ್ರಹ್ಮನ ನಾಡಿನ ದಾಸೋಹಕ್ಕೆ ಕಾಣಿಕೆಯ ಮಹಾಪೂರವೇ ಹರಿದು ಬರ್ತಿದೆ. ಈ ಬಾರಿ ಅತ್ಯಂತ ಕಿರಿಯ ಯತಿ ಪರ್ಯಾಯ ಪೀಠಾರೋಹಣ ಮಾಡಲಿದ್ದು, ಈ ಅದ್ಭುತ ಕ್ಷಣಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಲಿದ್ದಾರೆ. ಪರ್ಯಾಯ ಬಂತು ಅಂದ್ರೆ ನಾಡಹಬ್ಬದ ಸಂಭ್ರಮ ಉಡುಪಿಯಲ್ಲಿ ಮನೆ ಮಾಡುತ್ತೆ. ನಗರದ ಬೀದಿಗಳು ಸ್ವಚ್ಛಗೊಂಡು ಶೃಂಗಾರಗೊಳ್ತಿದೆ. ಅನ್ನಬ್ರಹ್ಮ ನಾಡಿನಲ್ಲಿ ಭಕ್ತರಿಗೆ ಅನ್ನಪ್ರಸಾದ ವಿತರಣೆಗಾಗಿ ವಿಶಾಲವಾದ ಪ್ರತ್ಯೇಕ ಭೋಜನ ಶಾಲೆಗಳು ಸಿದ್ಧಗೊಳ್ತಿದೆ. ಪರ್ಯಾಯ ಮಹೋತ್ಸವ ಮತ್ತು ಮುಂದಿನ ದಿನಗಳಲ್ಲಿ ಕೃಷ್ಣ ದರ್ಶನಕ್ಕೆ ಬರುವ ಭಕ್ತರಿಗೆ ನಿತ್ಯ ರಾತ್ರಿ ಹಗಲು ಅನ್ನದೇ ನಿರಂತರ ಭೋಜನ ಪ್ರಸಾದದ ವ್ಯವಸ್ಥೆ ಮಾಡಲಾಗುತ್ತೆ. ಪ್ರತಿದಿನ 15ರಿಂದ 20,000 ಭಕ್ತರು ಆಗಮಿಸುತ್ತಾರೆ. ಅದರಲ್ಲೂ ಪರ್ಯಾಯ ಸಂದರ್ಭ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಮಹೋತ್ಸವದಲ್ಲಿ ಭಾಗಿಯಾಗುವುದಕ್ಕಾಗಿಯೇ ಆಗಮಿಸುತ್ತಾರೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ನಂದನಂದನ ಕೃಷ್ಣ ರುಕ್ಮಿಣೀಪತೆ. ಈ ಬಾರಿ ಸರ್ವಜ್ಞ ಪರ್ಯಾಯ ಪೀಠಾರೋಹಣವನ್ನ ಅತ್ಯಂತ ಕಿರಿಯ ಯತಿ ವೇದವರ್ಧನ ಸ್ವಾಮೀಜಿ ಮಾಡಲಿದ್ದಾರೆ. ಈ ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಕಾತರರಾಗಿದ್ದಾರೆ. ಉಡುಪಿ ನಗರದೆಲ್ಲೆಡೆ 16 ಕಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಉಡುಪಿ ನಗರ ವಿದ್ಯುತ್ ದೀಪಾಲಂಕಾರದಿಂದ ಝಗಮಗಿಸುತ್ತಿದೆ. ಪರ್ಯಾಯದಲ್ಲಿ ವಿಶೇಷವಾಗಿ ಕೃಷ್ಣನಿಗೆ ಪ್ರೀತಿಗೊಳಿಸಬೇಕು ಅಂತ ವೇದ ಪಾರಾಯಣ ಮಾಡಿಸಬೇಕು ಅಂತ ಇದ್ದೇವೆ. ಇಡೀ ದಿವಸ ಬೆಳಿಗ್ಗಿಂದ ಸಂಜೆ ತನಕ 4 ವೇದ ಪಾರಾಯಣ ನಡಿಬೇಕು. ಅದಕ್ಕೋಸ್ಕರ ದಿನಕ್ಕೆ 20 ಪಂಡಿತರು ಬೇಕಾಗ್ತದೆ. ಒಂದು ವೇದವನ್ನು 5 ಪಂಡಿತರು ಹೇಳುವ ಹಾಗೆ. ಅಂದ್ರೆ ಆ ಎನ್ವೈರ್ಮೆಂಟು ಕ್ರಿಯೇಟ್ ಆಗಬೇಕು. ಬಂದ ಭಕ್ತರಿಗೂ ಕೂಡ ದೇವರ ಮೇಲೆ ಭಕ್ತಿ ಹೆಚ್ಚಾಗಬೇಕು. ಅದರ ಜೊತೆ ಪಂಡಿತರಿಗೆ ಪೋಷಣೆ ನಡಿಬೇಕು. ತನ್ನ ಮೂಲಕ ಕೃಷ್ಣನ ಅನುಗ್ರಹ ಆಗಬೇಕು ಅಂತ. ಇನ್ನು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ನಡೆಯುವ ಶಿರೂರು ಮಠಾಧೀಶರಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪರ್ಯಾಯ ಉತ್ಸವಕ್ಕೆ ಭಕ್ತಗಣ ಸೇರಲಿದೆ. ಅಲ್ಲದೆ ಗಣ್ಯರು ಆಗಮಿಸಲಿದ್ದು, ಮುಂಜಾಗ್ರತಾ ಕ್ರಮವಾಗಿ ಖಾಕಿ ಕಟ್ಟೆಚ್ಚರ ವಹಿಸಿದೆ. 812 ಪೊಲೀಸ್ ಸಿಬ್ಬಂದಿ ಹಾಗೂ 200 ಗೃಹರಕ್ಷಕ ಸಿಬ್ಬಂದಿಯನ್ನ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಇದೊಂದು ಉಡುಪಿ ಜಿಲ್ಲೆಯಲ್ಲಿರುವಂಥ ಎಲ್ಲರಿಗೆ ಹಬ್ಬ, 2 ವರ್ಷಕ್ಕೆ ಒಮ್ಮೆ ಬರುವಂಥ ಹಬ್ಬ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ನಾವು ಪೊಲೀಸ್ ವತಿಯಿಂದ ಎಲ್ಲ ರೀತಿಯಲ್ಲಿರುವ ಸಿದ್ಧತೆಗಳನ್ನು ಮಾಡಿದ್ದೇವೆ. ಹೊರ ಜಿಲ್ಲೆಗಳಿಂದ ಸುಮಾರು 300ಕ್ಕಿಂತ ಹೆಚ್ಚು ಪೊಲೀಸ್ ಪೇದೆ ಬಂದಿದ್ದಾರೆ. ಅದಲ್ಲದೆ ಓವರಾಲ್ ನಮ್ಮ ಬಂದೋಬಸ್ತಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಹೋಮ್ ಗಾರ್ಡ್ಸ್ ಭಾಗವಹಿಸುತ್ತಾರೆ. ಪರ್ಯಾಯ ಸಂಭ್ರಮಕ್ಕೆ ಕೃಷ್ಣನಾಡು ಸಂಪೂರ್ಣವಾಗಿ ಸಜ್ಜಾಗಿದ್ದು, ಕೃಷ್ಣ ನಾಮ ಜಪ ಮೇಳೈಸಲಿದೆ. ಗಣೇಶ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.